Good morning. How are you all? Who are you all? Second standard students. Is it? How are you? You are all fine. I know. I am fine. See, now let's start today's class. Second standard grammar. Okay. In the grammar, last class, what is that? Personal nouns. Okay. Singular, plural, and plural form of and singular fill in the blanks. All we finished. Is it? Now make a sentences. Is it? This is last class. Now today let's see lesson 7. ಡಿಫೈನಿಂಗ್ ವರ್ಡ್ಸ್. ಓಕೆ, ಡಿಫೈನಿಂಗ್ ವರ್ಡ್ಸ್ ಅಂದರೆ ಒಂದು ವರ್ಡು ಯಾವುದರಿಂದ ಒಂದು ವರ್ಡ್ ಹೇಳ್ತೀವಿ. ಸೇ ಯು ಆರ್ ಎ ಬಾಯ್. ಎಸ್, ನೀನು ಹುಡುಗ. ಬಟ್ ಎಂಥ ಹುಡುಗ? ಸ್ಮಾಲ್ ಬಾಯ್, ಬಿಗ್ ಬಾಯ್, ಫ್ಯಾಟ್ ಬಾಯ್, ಥಿನ್ ಬಾಯ್ ಅಲ್ವಾ? ಈಗ ಐಡೆಂಟಿಫೈ ಮಾಡಬೇಕಾದ್ರೆ ಯು ಆರ್ ಟೆಲ್ಲಿಂಗ್ ಸಂಬಡೀಸ್ ನೇಮ್. ಏಯ್ ಮೇಘನಾ. ಯಾರು? ಹೂ ಇಸ್ ದಟ್ ಮೇಘನಾ? ಕರ್ಲಿ ಹೇರ್ಸ್ ಇದೆಯಲ್ಲ, ಹೈಟ್ ಇದ್ದಾಳಲ್ಲ, ಫ್ಯಾಟ್ ಇದ್ದಾಳಲ್ಲ, ಈ ಥರ ಅವ್ರದ್ದು ಐಡೆಂಟಿಫಿಕೇಶನ್ ಹೇಳ್ತೀವಲ್ವಾ? ಸೊ ದಟ್ ಈಸ್ ಎಸ್ ಡಿಪೆಂಡಿಂಗ್ ವರ್ಡ್ಸ್. ಅವ್ರ ಬಗ್ಗೆ ಅವರು ಹೇಗಿದ್ದಾರೆ. ವಾಟ್ ಆ್ಯನ್ ಎಡ್ಜೆಕ್ಟಿವ್ ಟೆಲ್ಸ್ ಸಮ್ ಕ್ವಾಲಿಟಿ ಆಫ್ ನೌನ್ಸ್. ನೇಮ್, ಪ್ಲೇಸ್ ಆರ್ ಥಿಂಗ್ಸ್. ಓಕೆ, ನೌನ್ಸ್ ಹೇಗಿದ್ದಾರೆ, ಪ್ಲೇಸ್ ಹೇಗಿದೆ, ಎಲ್ಲಿದೆ, ಆ್ಯಂಡ್ ದೆನ್ ಥಿಂಗ್ಸ್ ಹೌ ಇಸ್ ಇಟ್. ಇಸ್ ಇಟ್ ಅಬೌಟ್ ದಟ್ things, name, place, the nouns. Big, an adjective tells some quality of a noun. Learn the following adjectives and their opposites. Let's see study the following sentences first. Okay, page number. Let's write. See, first one. This is a ball. What is that? This is a ball. Is it? Ball. ಇದು ಬಾಲ್ ಅಂತ ಹೇಳಿದ್ವಿ. How is it that ball? What color is that? Is it? Ball. ಹೇಗಿದೆ? ಯಾವ ಕಲರ್ ಬಾಲ್ ತಂದಿದ್ದೀರಾ ಹೇಳ್ತೀರಲ್ಲ? Yeah. How is it? Big ball or small one? Now, see, this is a big ball. What is that? That is a big ball. Okay. See, big. It shows the quality, quantity. Is it? Quantity ಅಂದರೆ more than one ಎಷ್ಟಿದೆ. Quality. How is it? Big ball. Is it? ಹೇಗಿದೆ ಬಾಲು? That is big ball. Okay. Yes. She is a girl. Okay. She is a girl. Okay. Girl. ಹುಡುಗಿ. ಆಯ್ತಾ? ಯಾವ ಹುಡುಗಿ ಹೇಗಿದ್ದಾಳೆ ಕೇಳ್ತೀವಲ್ವಾ? She is a girl. Who is that girl? How is she? Who is she? ಅದು ಯಾರು? ಹೇಗಿದ್ದಾರೆ? ಈಗ ಸುಸನ್ನಾ ಮ್ಯಾಮ್ ಸ್ಕೂಲಲ್ಲೇ ಹೇಳಿದ್ದೆ. ಸುಸನ್ನಾ ಮ್ಯಾಮ್ ಹೇಗಿದ್ದಾರೆ? ಸುಸನ್ನಾ ಮ್ಯಾಮು ಅಲ್ವಾ? ಕುಳ್ಗಿದ್ದಾರೆ, ಕಪ್ಗಿದ್ದಾರೆ, ಉದ್ದ ಕೂದಲಿದೆ ಹಂಗೆಲ್ಲ ಹೇಳ್ತೀವಲ್ವಾ? ಎಸ್. ಹಾಗೆ ಮ್ಯಾಮು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಾರೆ. ಈಗ ನಮ್ಮ ಬಗ್ಗೆ ಕೆಲವು ಹೇಳ್ತಾ ಇರ್ತೀರಲ್ವಾ? ಎಸ್. ರೇಖಾ ಮ್ಯಾಮ್ ಹೇಗಿದ್ದಾರೆ? ರೇಖಾ ಮ್ಯಾಮ್, ಇಸ್ ದಟ್ ಐಶ್ವರ್ಯ ಮ್ಯಾಮ್ ಹೇಗಿದ್ದಾರೆ? ಕರ್ಲಿ ಹೇರ್ಸ್, ಸ್ಮಾಲ್ ಹೇರ್ಸ್. ಓಕೆ, ನೋಡೋಕೆ ಬೆಳಗಿದ್ದಾರೆ ಹಾಗೆ ಹೇಳ್ತೀವಲ್ವಾ ನಾವು? ಎಸ್, ದಟ್ ಈಸ್ ಐಡೆಂಟಿಫಿಕೇಶನ್. ಯಾ, ದಟ್ಸ್ ಎ ಕ್ವಾಲಿಟಿ. ಅವ್ರ ಬಗ್ಗೆ ಹೇಗಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಲ್ವಾ? ಹೇಳಿದ್ನಲ್ಲ ಈಗ. ದಿಸ್ ಈಸ್ ಎ ಬಾಲ್. ವಾಟ್ ಈಸ್ ದಟ್ ಬಾಲ್? ದಟ್ ಈಸ್ ದಿಸ್ ಈಸ್ ಬಿಗ್ ಬಾಲ್ ಅಲ್ವಾ? ಶಿ ಈಸ್ ಎ ಗರ್ಲ್. ಹೂ ಇಸ್ ದಟ್ ಗರ್ಲ್? ಹೂ ಈಸ್ ಶಿ? ವಿ ಡೋಂಟ್ ನೋ. ಯಾರು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರದ್ದು ಹೇಗಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ? ಶಿ ಈಸ್ ಎ ಟಾಲ್ ಗರ್ಲ್. ನೋಡಿ ಅಲ್ವಾ? ಈಗ ಗೊತ್ತಾಗುತ್ತೆ. ಟಾಲ್ ನಿಮ್ಮ ಗ್ರೂಪಲ್ಲಿ ಶಿ ಈಸ್ ಎ ಗರ್ಲ್. ಶಿ ಈಸ್ ಅವರ್ ಫ್ರೆಂಡ್. ಶಿ ಈಸ್ ಮೈ ಫ್ರೆಂಡ್. ಹೂ ಈಸ್ ಶಿ? ಶಿ ಈಸ್ ಎ ಟಾಲ್ ಗರ್ಲ್. ಎತ್ತರ ಇದ್ದಾಳಲ್ಲ, ಅವಳು ನನ್ನ ಫ್ರೆಂಡು. ಓಕೆ, ನೇಮ್ ಆಮೇಲೆ ಹೇಳ್ತೀವಿ. ನೇಮ್ ಅಲ್ವಾ? ಯಾರು? ಸುಧಾ. ಯಾವ ಸುಧಾ? ಎತ್ತರಕ್ಕಿದಾರಲ್ಲ ಅವು ಸುಧಾ, ದಪ್ಪ ಇದ್ದಾರಲ್ಲ ಆ ಸುಧಾ ಹೇಳ್ತೀವಲ್ವಾ ನಾವು? ಹಾಗೆ ವಿ ಆರ್ ಟೆಲ್ಲಿಂಗ್ ಲೈಕ್ ದಟ್. ದಟ್ ಈಸ್ ಅಬೌಟ್ ಕ್ವಾಲಿಟಿ ಆಫ್ ದ ನೌನ್. ಓಕೆ, ಆ್ಯಂಡ್ ದೆನ್ ನೌ ಸೇ ಹಿ ಈಸ್ ಎ ಬಾಯ್. He is a boy. Okay. Who is that boy? How is he?
ಇಸ್ ಇಟ್? ಅವನು ಹುಡುಗ ಹೇಗಿದ್ದಾನೆ? ಯಾರು? ಕ್ವಾಲಿಟಿ ಗೊತ್ತಾಗ್ಬೇಕಲ್ವಾ ಅವ್ರ ಬಗ್ಗೆ ನಮಗೆ. ಯಾ, ಈಸ್ ಎ ಫ್ಯಾಟ್ ಬಾಯ್. ಹೇಳಿದ್ನಲ್ಲ, ಎಸ್, ದಿಸ್ ಇಸ್ ದ ಕ್ವಾಲಿಟಿ. ನೋಡಿ, ಬಿಗ್, ಟಾಲ್, ಫ್ಯಾಟ್. ಓಕೆ, ಒಬ್ಬರ ಬಗ್ಗೆ ಹೇಳ್ತೀವಲ್ಲ, ನಮ್ಮ ಚಿಕ್ಕ ತಮ್ಮ ಇದ್ದಾನೆ, ಬ್ರದರ್ ಇದ್ದಾನೆ, ಕುಳ್ಳಿಗಿದ್ದಾನಲ್ಲ, ಹೈಟ್ ಇದ್ದಾನಲ್ಲ, ನನ್ನ ತಮ್ಮ ನನಗಿನ್ನ ಹೈಟ್ ಇದ್ದಾನೆ, ಹಾಗೆ ಹೇಳ್ತೀವಲ್ವ ನಾವು. ಈ ಕೆಲವರು ಅಣ್ಣನಿಗಿನ ಹೈಟ್ ಇರ್ತಾರೆ ತಮ್ಮ, ಅವರಲ್ವಾ. ಎಸ್, ಇವ್ನು ನನ್ನ ತಮ್ಮ, ಅಯ್ಯೋ ಏನು ನನಗಿನ ಹೈಟ್ ಇದ್ದಾನೆ, ಅವ್ನು ನನ್ನ ತಮ್ಮ, ಹೀಗೆ ಹೈಟ್ ಇದ್ದಾನೆ ನನ್ನ ತಮ್ಮ. ಎಸ್, ಅಲ್ಲಿದ್ದಾನಲ್ಲ, ಹೈಟ್ ಇದ್ದಾನಲ್ಲ, ದಪ್ಪಗಿದ್ದಾನಲ್ಲ, ಕುಳ್ಳಿಗಿದ್ದಾನಲ್ಲ, ಅವ್ರು ನಮ್ಮ ಕಸಿನು, ನಮ್ಮ ಬ್ರದರು, ನಮ್ಮ ಸಿಸ್ಟರು ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗೆ. ಓಕೆ, ನಾಟ್ ದಿಸ್ ಇಸ್ ಎ ಬಾಲ್. ಹೌ ಇಸ್ ದಟ್ ಬಾಲ್? ದಿಸ್ ಈಸ್ ಬಿಗ್ ಬಾಲ್. ಓಕೆ, ಶೋಸ್ ಕ್ವಾಲಿಟಿ. ಬಿಗ್. ಶಿ ಇಸ್ ಎ ಗರ್ಲ್. ಹೂ ಇಸ್ ಶಿ? ಎಸ್, ಶಿ ಇಸ್ ಎ ಟಾಲ್ ಗರ್ಲ್. ಎತ್ತರ ಇರೋ ಹುಡುಗಿ. ಹೇಗಿದ್ದಾಳೆ? ಹಿ ಇಸ್ ಎ ಬಾಯ್. ಹೂ ಇಸ್ ಹಿ? ಯು ಡೋಂಟ್ ನೋ. ಇಸ್ ಇಟ್? ಯಾ, ಹಿ ಇಸ್ ಎ ಫ್ಯಾಟ್ ಬಾಯ್. ಎಸ್, ನೋಡಿ ಗೊತ್ತಾಗುತ್ತಲ್ಲ. ಎಸ್, see that. This is quality of nouns. Okay, you understood? Yes. Okay, now let's see opposite. Okay, this is that. What? You should read that. That's why I'm telling you all the time. You read the textbook. Read the textbook. Only online class you are watching, and what we are sending the PDF you are writing. That's it. Very important grammar, is it? You must and should read the textbook. ಟೆಕ್ಸ್ಟ್ ಬುಕ್ ಓದಲಿಲ್ಲ ಅಂದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅಕಸ್ಮಾತ್ ನಾನು ಹೇಳೋದು ಅರ್ಥ ಆಗದೆ ಇದ್ದರೂ ಬೈ ಚಾನ್ಸ್ ಟೆಕ್ಸ್ಟ್ ಬುಕ್ ನೀವು ಓದಿದ್ರೆ ಅರ್ಥ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟೇಕ್ ಡಿಕ್ಷನರಿ, ಸಿ ದ ಮೀನಿಂಗ್. ಇನ್ನೂ ಕ್ಲೀನಾಗಿ ಅರ್ಥ. ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಐ ಆಮ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್. ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ, ಆ್ಯಂಡ್ ಕ್ಲಿಯರ್ ದ ಡೌಟ್ಸ್. ಟೇಕ್ ಎ ಡಿಕ್ಷನರಿ. ನಿಮಗೆ ಡಿಕ್ಷನರಿ ಯೂಸ್ ಮಾಡೋದು ಕೂಡ ಗೊತ್ತಾಗ್ತದೆ. ಹೌ ಟು ಯೂಸ್ ದ ಡಿಕ್ಷನರಿ ಯು ಡೋಂಟ್ ನೋ, ಬಟ್ ಟೇಕ್ ಡಿಕ್ಷನರಿ, ಪ್ರಾಕ್ಟಿಸ್ ಇಟ್, ಟೇಕ್ ಯುವರ್ ಪೇರೆಂಟ್ಸ್ ಹೆಲ್ಪ್, ದೇ ವಿಲ್ ಹೆಲ್ಪ್ ಯು ಹೌ ಟು ಚೆಕ್ ದ ಡಿಕ್ಷನರಿ. ಓಕೆ, ಆರ್ಡರ್ ಇಟ್. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರುತ್ತೆ. ವಿಚ್ ಒನ್ ಯು ನೋ, ಇಸ್ ಇಟ್? ವಿಚ್ ಒನ್ ಯು ವಾಂಟ್, ಯು ಕ್ಯಾನ್ ಸಿ ದ ಆಲ್ಫಾಬೆಟಿಕಲ್ ಆರ್ಡರ್. ಡಿಕ್ಷನರಿ ನೋಡೋದು ತುಂಬ ಈಸಿ. ಒಂದ್ಸರಿ ನಿಮಗೆ ಪ್ರಾಕ್ಟೀಸ್ ಆದರೆ ಯು ಕ್ಯಾನ್ ಸಿ ಆಲ್ ದ ಟೈಮ್. ಓಕೆ, ಬಟ್ ಹಂಗಂತೇಳಿ ಎಲ್ಲದಕ್ಕಲ್ಲ, ಜಸ್ಟ್ ಮೈಂಡ್ಗೂ ವರ್ಕು ಕೊಡಿ. ಓಕೆ, ಆನ್ಲೈನ್ ಕ್ಲಾಸ್, PDF ಮುಗೀತು, ಡಿಕ್ಷನರಿ ಇಷ್ಟೇ ಅಲ್ಲ. ಟೆಕ್ಸ್ಟ್ ಬುಕ್ ಓದಿ ಮೈಂಡ್ಗೂ ವರ್ಕ್ ಕೊಡ್ಬೇಕು ನೀವು. ಏನು ಹಿಂಗಂದರೆ ಫಸ್ಟ್ ಹೇಳಿದ್ನಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಗೊತ್ತಾ? ವಾಟ್ ಐ ಸೆಡ್ ನೋ, ಲೈಕ್ ದಿಸ್. ವಾಟ್? ಬಿಗ್. ದಿಸ್ ಈಸ್ ಸೈಜ್. ಓಕೆ, ಟಾಲ್. ಹೌ ಇಸ್ ಇಟ್? ಟಾಲ್ ಆರ್ ಶಾರ್ಟ್. ಓಕೆ, ಅಂಡ್ ದೆನ್ ನೆಕ್ಸ್ಟ್ fat. It shows what? Quality. ಅಲ್ವಾ? ನೋಡಿ ಹೇಳ್ಕೊಂಡಿದ್ದಾರೆ. Big, tall and fat are adjectives. ಓಕೆ, ಅವ್ರ ಬಗ್ಗೆ ಆಕ್ಟಿವ್ ಹೇಗಿದ್ದಾರೆ ಅಂತ ಅವ್ರನ್ನ ವಾಟ್ ಅವ್ರ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಈಗ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅದು ನಾಟ್ ಇನ್ ಬ್ರೀಫ್. ಬಿಗ್ ಬಾಲ್, ದೊಡ್ಡ ಬಾಲ್. ಟಾಲ್ ಗರ್ಲ್, ಫ್ಯಾಟ್ ಬಾಯ್, ಹಾಗೆ. ಓಕೆ, ಇಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೂ ಅರ್ಥ ಆಗಲ್ಲ ಅಂದರೆ ಓದೇ ಬೀಳುತ್ತೆ. ಓಕೆ, ಯಾ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪೋಸಿಟ್ ವರ್ಡ್. ಓಕೆ, ಈಗ ಹೇಳಿದ್ನಲ್ಲ ಡಿಫೈನಿಂಗ್ ವರ್ಡ್ಸ್, ಅಬ್ಜೆಕ್ಟಿವ್ಸ್ ಯಾವುದು ಗೊತ್ತಾಯ್ತಾ ಈಗ? ಓಕೆ, ಆ್ಯಂಡ್ ದೆನ್ ಆಪೋಸಿಟ್ಸ್. ಸಿ ದಿಸ್ ಬುಕ್, ಯು ಕ್ಯಾನ್ ನೋ ದಟ್. ಬ್ಯೂಟಿಫುಲ್, ಅಗ್ಲಿ, ಆಪೋಸಿಟ್. ಬ್ಯೂಟಿಫುಲ್ ಅಂದರೆ ಗೊತ್ತಲ್ಲ? ಗೊತ್ತಾ ಬ್ಯೂಟಿಫುಲ್ ಅಂದರೆ? ಯು ಆರ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. Is it? Yeah. And ugly, ಚೆನ್ನಾಗಿಲ್ಲದೆ ಇರೋದು, not bad, bad thing. Is it? Beautiful looks very nice. It's so beautiful, ಚೆನ್ನಾಗಿದೆ. Ugly doesn't look nice, ಚೆನ್ನಾಗಿಲ್ಲ ಅಂತ. Big, small, clean, dirty. Okay, cold, hot, dry, wet. Fat, thin. Okay, and then first, last. Good, bad. You know all the words. Is it? Happy, sad, hard, soft, kind, cruel. This one you know. What? Dry, wet. ನಾನು ಸುಮ್ಮನೆ ಗೊತ್ತಿಲ್ಲದಿರೋ ಮಾತ್ರ ಬರ್ತೀನಿ ಇಲ್ಲಿ. Dry, wet. Okay, opposite word.
Okay, dry, wet, and cold, hot. ನಿಮ್ಗೆ ಈ ತರ ಆಗಿದ್ರೆ ಮಾತ್ರ ಆಪೋಸಿಟ್ ಅಂತ ಗೊತ್ತಾಗುತ್ತೆ, ಗೊತ್ತಾಗಲ್ವಲ್ಲ. ಎಸ್, ಹಾರ್ಡ್, ಸಾಫ್ಟ್. ಲೆಕ್ಕದಲ್ಲಿ ನಿಮಗೆಲ್ಲ ನಾನು ಕನ್ನಡದಲ್ಲಿ ಹೇಳಲೇಬಾರ್ದು, ಗೊತ್ತಾಯ್ತಾ? ಇಂಗ್ಲಿಷ್ ಮೀಡಿಯಂ ಆದರೂ ಕನ್ನಡದಲ್ಲಿ ಹೇಳಲೇಬೇಕು, ಅನಿವಾರ್ಯ. ಎಸ್, ಹಾರ್ಡ್, ಕೈಂಡ್. ಕೈಂಡ್ ಅಂದರೆ ಹಾರ್ಡ್ ಸಾಫ್ಟ್ ಗೊತ್ತು, ಕೈಂಡ್ ಕ್ರೂಯಲ್ ಏನು? ವಾಟ್ ಇಸ್ ದಟ್? ಕೈಂಡ್. ಅಮ್ಮ, ಎಕ್ಸಾಂಪಲ್, ಮಮ್ಮಿ ವೆರಿ ಕೈಂಡ್, ಕೈಂಡ್ ಮದರ್. ಓಕೆ, ಅಮ್ಮ ತುಂಬ ಕರುಣೆ ತೋರಿಸ್ತಾರೆ, ಅವಾಗ ಸಾಫ್ಟ್ ಆಗಿರ್ತಾರೆ. ಮಮ್ಮಿ ಕರುಣೆ ತೋರಿಸ್ತಾರೆ. ಕ್ರೂಯಲ್, ಹುಲಿ ಸಿಂಹ ಹೇಗಿರುತ್ತೆ? ಎಸ್, ಈಗ ಅನಿಮಲಲ್ಲಿ ಹೇಳಬೇಕು ಅಂದ್ರೂ ಆ ರ್ಯಾಬಿಟು ಸೋ ಸಾಫ್ಟ್, ಕೈಂಡ್ನೆಸ್ ಅನಿಮಲ್, ಇಸ್ ಇಟ್? ಬಟ್ ಲಯನ್, ಚೀತಾ ಕ್ರೂಯಲ್ ಅನಿಮಲ್ಸ್. ಹಾಗೆ ಮನುಷ್ಯರಲ್ಲೂ ಅಷ್ಟೇ ಅಲ್ವಾ? ಕೈಂಡ್, ಸ್ಮೂತಾಗಿ ಸಾಫ್ಟಾಗಿರೋ ಇರ್ತಾರೆ, ಜಗಳಾಡೋರು ಹೊಡಿಯೋರು ಇರ್ತಾರೆ, ಇಸ್ ಇಟ್? ಕೈಂಡ್, ಕ್ರೂಯಲ್. ಆ್ಯಂಡ್ ಲಾಂಗ್, ಶಾರ್ಟ್, ಆಲ್ ಇಸ್ ನ್ಯೂ, ಓಲ್ಡ್, rich, poor, right, wrong, right, left. Okay, sharp, blunt. This one you write. Sharp. Okay, sharp, blunt. Sharp ಅಂದ್ರೆ ಗೊತ್ತು, blunt ಅಂದ್ರೆ ಶಾರ್ಪ್ ಅಂದ್ರೆ ಚೂಪಾಗಿರುವಂಥದ್ದು, ಶಾರ್ಪ್ ಆಗಿ. ಬ್ಲಂಟ್ ಅಂದ್ರೆ ಹಿಂಗ್ ಮೊಂಡ ಆಗಿರೋದು. ಓಕೆ, ಎಸ್, ಶಾರ್ಪ್, ಬ್ಲಂಟ್, ವೈಸ್. ವೈಸ್ ಅಂದ್ರೆ ಫೂಲಿಶ್ ಅಂದ್ರೆ ನಿಮಗೆ ಗೊತ್ತು. ಎಸ್, ದಟ್ಸ್ ಅಪೋಸಿಟ್ ವೈಸ್. ಫೂಲಿಶ್ ಅಂದ್ರೆ ದಡ್ಡ, ವೈಸ್ ಜಾಣ. ಓಕೆ, ಎಸ್. ಅಂಡ್ ದೆನ್ ನೆಕ್ಸ್ಟ್ give the opposites. Okay, wise, foolish. Wise, foolish. Okay, ನಿಮಗೆ ಬೇಕಾದ್ರಿಂದ ಮಾತ್ರ ಬರ್ದಿದ್ದೀನಿ. ರಿಮೈನಿಂಗ್ ಆಲ್ ಯು ನೋ, ಇಸ್ ಇಟ್? ನೋ ನೀಡ್ ಟು ರೈಟ್ ಆನ್ ದ ಬೋರ್ಡ್. ಓಕೆ, ಡ್ರೈ, ವೆಟ್. ಡ್ರೈ ಅಂದರೆ ಒಣಗಿರೋದು, ವೆಟ್ ಅಂದರೆ ಹಸಿ ತ್ಯಾವಾಗಿರೋದು. ಕೋಲ್ಡ್, ಹಾಟ್, ಯು ನೋ ದಟ್, ಹಾಟ್, ಸಾಫ್ಟ್. ಓಕೆ, ಎಸ್. ಕೈಂಡ್, ಕ್ರೂಯಲ್. ಇದು ಸ್ಮೂತ್ ಆಗಿರುತ್ತೆ. ಕೈಂಡ್, ಅಮ್ಮ ಕರುಣೆ ತೋರಿಸ್ತಾರೆ, ಅಮ್ಮ ಎಲ್ಲದಕ್ಕೂ ಹೂ ಅಂತಾರೆ, ಬಿಕಾಸ್ ಅಮ್ಮ ಮದರ್ ಹ್ಯಾಡ್ ಕೈಂಡ್ ಹಾರ್ಟ್. ಓಕೆ, ಎಸ್. ಕ್ರೂಯಲ್ ಯಾರು? ಕ್ರೂಯಲ್ ಅನಿಮಲ್ಸ್. ಓಕೆ, ಎಕ್ಸಾಂಪಲ್ ಟೈಗರ್, ಲಯನ್, ಚೀತಾ ಆರ್ ಕ್ರೂಯಲ್ ಅನಿಮಲ್ಸ್. ಶಾರ್ಪ್, ಬ್ಲಂಟ್. ಶಾರ್ಪ್ ಅಂದರೆ ಚೂಪಾಗಿರುವಂಥದ್ದು, ಬ್ಲಂಟ್ ಅಂದರೆ ಮೊಂಡಾಗಿರೋದು. ಈಗ ಶಾರ್ಪ್ನಲ್ಲಿ ಪೆನ್ಸಿಲ್ ಶಾರ್ಪ್ ಮಾಡ್ತೀರಾ, ಹೇಗಿರುತ್ತೆ? ಅದು ಪಾಯಿಂಟಲ್ಲಿ ಇರುತ್ತಲ್ವ, ಶಾರ್ಪ್ ಮಾಡಿದಾಗ ಯು ಆರ್ ರೈಟಿಂಗ್ ರೈಟಿಂಗ್ ರೈಟಿಂಗ್, ಅಗೇನ್ ಇಟ್ ಬಿಕಮ್ಸ್ ಆ್ಯನ್ ಬ್ಲಂಟ್. ಪೆನ್ಸಿಲ್ ಶಾರ್ಪ್ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಶಾರ್ಪ್ ಮಾಡಿದಾಗ ಅದು ಶಾರ್ಪ್ನೆಸ್ ಇರುತ್ತೆ. ಬರೀತಾ ಬರೀತಾ ಏನಾಗುತ್ತೆ, ಅದು ಶಾರ್ಪ್ನೆಸ್ ಕಡಿಮೆ ಆಗ್ತಾ ಇರುತ್ತೆ, ಬ್ಲಂಟ್ ಆಗುತ್ತೆ. ಓಕೆ, ಅಂದರೆ ಬ್ಲಂಟ್ ಅಂದರೆ ಬಗ್ಗದು ಆಗುತ್ತೆ ಹಿಂಗೆ, ಬಟ್ ಶಾರ್ಪ್ನೆಸ್ ಕಡಿಮೆ ಬರ್ತಾ ಇರ್ತದೆ ಅದು. ಓಕೆ, ವಾಯ್ಸ್, ಫುಲಿಶ್. ಓಕೆ, ಅಪೋಸಿಟ್ ವರ್ಡ್ ಗೊತ್ತಲ್ವಾ? ಪ್ರಾಕ್ಟೀಸ್ ಮಾಡಬೇಕು ನೀವು. ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ, ವಿತ್ ದ ಸ್ಪೆಲ್ಲಿಂಗ್ ಹೇಳ್ತಾನೆ ಇದ್ದೀನಿ. Simply you are reading. You don't know the spelling, you should read the spellings. Okay, yes. And give the opposite, first main. See the first main, opposite. First main, old. Word, new. Old, new. Okay, old ಅಂದ್ರೆ ಹಳೆಯದು, new ಅಂದ್ರೆ ಹೊಸ. New. Okay, sad. You know all the words. How many times you wrote? Is it already? Happy, hard, kind, long, right, left, long, short. Okay. Yes. And then hard, soft. Yes, this is. Okay. And then second main. Reread the following sentences after adding the adjectives.
given in brackets. ಹೇಳಿದ್ನಲ್ಲ ನಾನು this is also nothing but opposite word ಬರ್ತದೆ but it shows adjective mean it shows the quality of noun. ಹೇಳಿದ್ನಲ್ಲ ಹೇಗಿದ್ದಾರೆ ಅವರು, ದಪ್ಪ ಇದ್ದಾರ, ಹೈಟ್ ಇದ್ದಾರ, ತೆಳ್ಳಗಿದ್ದಾರ, ಹಂಗಿದಾರ, ಹಿಂಗಿದಾರ, ಅವ್ರ ಬಗ್ಗೆ ಹೇಳೋದಕ್ಕೆ. ಓಕೆ, ಪ್ಲೇಸ್, ಡೇಟ್, ನೇಮ್ ಯಾರಾದರೂ ಆಗಲಿ ಅದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ದಟ್ಸ್ ಕಾಲ್ಡ್ ಎಸ್ ಕ್ವಾಲಿಟಿ ಆಫ್ ನೌನ್. ಆಯ್ತಾ? ದೆನ್ ಅಪೋಸಿಟಿವ್ ನೌನ್ ಇಸ್ ಇಟ್ ಇದು ಹೇಳಿದೆ ಅಡ್ಜೆಕ್ಟಿವ್ಸ್ ಓಲ್ಡ್, ನ್ಯೂ ಬರ್ತ್, ಸ್ಯಾಡ್, ಹ್ಯಾಪಿ, ಲಾಂಗ್, ಶಾರ್ಟ್, ಹಾರ್ಡ್, ಸಮ್. Have you read the following? Set in main. Let's see. First one, this is a book. Set. This is a book. What is that? This book is old or new? Huh? This book is new. This is a new book. Okay, book that is new one, old one, you don't know, is it? Thus we are the new. Second one, Ashoka was a king. Was a king. You practically find it. ಇದಕ್ಕೆ new add ಮಾಡಬೇಕಲ್ವಾ? ಇಲ್ಲಿ find it. Yes. Find it, add ಮಾಡಿ. Add the adjective. And then Ashoka was a kind king. Kind. Yes. Okay. Yes. Kind ಹೇಳಿದ್ನಲ್ಲ, ಪ್ರೀತಿ, ಕರುಣೆ, ಮಮತೆ, ಸಾಫ್ಟ್ನೆಸ್. ಓಕೆ, ಅವ್ರು ಯಾವಾಗಲೂ ಜಾಸ್ತಿ ನಿಮಗೆ ಬೈಯಲ್ಲ, ಹೊಡಿಯಲ್ಲ ಅಲ್ವಾ, ಜಾಸ್ತಿ ನಿಮಗೆ ಗದರಿಸಲ್ಲ, ತುಂಬ ಸಾಫ್ಟಾಗಿರ್ತಾರೆ ಅಲ್ವಾ. ಸೊ ಅವ್ರಿಗೆ ಕೈಂಡ್ನೆಸ್ ಆಗ್ತಾರೆ, ಕರುಣೆ ತೋರಿಸೋದು. ಯಾರಾದ್ರೂ ಬಿದ್ದರೆ ಅಯ್ಯೋ ಬಿದ್ದಪ್ಪ ಏನಾಯ್ತು ನಿನಗೆ ಅಂತ ಕೇಳ್ತೀವಲ್ಲ, ಒಬ್ರು ಬರಲಿಲ್ಲ ಮ್ಯಾಮ್ ಹಿಡಿದ್ರೆ ಮ್ಯಾಮ್ ಬೇಡ ಅಳ್ಬೇಡ ನಾನು ತೋರಿಸ್ತೀನಿ ಬರೀತೀಯಾ, ಯು ಆರ್ ಟೆಲ್ಲಿಂಗ್ ಲೈಕ್ ದಟ್ ಟು ಯುವರ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡಿಗೆ ಮಾತ್ರ ಹೇಳ್ತಾರೆ, ಎಲ್ರಿಗೂ ಹೇಳಲ್ಲ, ನಾಟ್ ಆಲ್. ಓಕೆ, ಎಸ್. ಆ್ಯಂಡ್ ದೆನ್ she is a woman. ಸುಮ್ಮನೆ ಲಾಸ್ಟ್ ಬರ್ತಿದ್ದೀನಿ, ನಿಮ್ಗೆ ಗೊತ್ತಾಗಲಿ ಯಾವುದು ತಪ್ಪಾಗಿರುತ್ತೆ ಅದನ್ನ ಮಾತ್ರ ಬರ್ತಿರ್ತೀನಿ ನಾನು. ಓಕೆ, she is a woman. woman, ಓಕೆ, ಎಂತ woman? ಯಾರವರು? who is she? how is she? this is she is a fat woman. okay, fat woman. ಗೊತ್ತಾಯ್ತಾ ಈಗ? ಎಸ್, ಯಾ. ಆ್ಯಂಡ್ ದೆನ್ ಥರ್ಡ್ ಮೇನ್, ಲೆಟ್ಸ್ ಸಿ. ಥರ್ಡ್ ಮೇನ್, ಓಕೆ, ಎಸ್. Read the following sentence in the example. This is a big box. ಈಗ ಹೇಳಿದ್ವಿ this is a book, ಬರೀ ನ್ಯೂ ಆ್ಯಡ್ ಮಾಡಿದ್ವಿ. ಓಕೆ, ಹಿಯರ್ ನ್ಯೂ ಆಮೇಲೆ ಫ್ಯಾಟ್ ಎರಡು ವರ್ಡ್ ಯೂಸ್ ಮಾಡ್ಬೋದು. ಓಕೆ, ಎರಡು ವರ್ಡು ಯೂಸ್ ಮಾಡ್ಬೋದು. ದಟ್ಸ್ ಕಾಲ್ಡ್ read the following sentences as in the example. This is a big box. First one already the given say this is a big box. Okay, and then this box is big. Here is the sentence, following sentence. The example. This is a big box. Okay, it's short and this box is big. Alva, astu no? Very good. Next. This is a long rope. Rope ಅಂದ್ರೆ ಗೊತ್ತಲ್ಲ, ಹಗ್ಗ. Okay, this is a long rope. Okay, this rope
is long. This rope is long. Then second one. This is a short pencil. This is a short pencil. This pencil is short. This pencil is short. Equal headboard. Chain not word. This is a big box. This box is big. Box. Big is there. Is it? This is a long rope. Long. Is it? This rope is long. Yes, correct. This is a short pencil. You need only short about the adjective. This pencil, this pencil. Okay, this pencil is short. Short, we want that. Is it? That's okay now? Yes, read this and write this one. Read and write. Okay. Not all, just read by fast. And then with the spelling, clear the doubts. Okay. ಹೇಳ್ತಾ ಇದ್ದೀನಿ ಸುಮ್ಮನೆ ಓದೋದು ಬರೆಯೋದಲ್ಲ. You should know that meaning. Okay. Yeah. Just you page number 23 you write. That's enough. I will give you the PDF in 24. Okay. Just read and write. Okay. One time ಬರೀರಿ ಬರ್ದು ಓದಿ. ಓಕೆ ಪೇಜ್ ನಂಬರ್ 23 ಬರ್ದು ಓದಿ. Read and write. Page number 23. This is page number 23. This is your homework. Sit and read. Read the words with spellings. Okay. Use dictionary. Take your parents' help. Read well. Okay. See you in next class. Take care. Bye.